ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ಆ್ಯಕ್ಚುಲಿ ನಿಮ್ಮ ನೆಚ್ಚಿನ ಓಕೆನಾ ಆ, ಮುಂದುವರೆದ ಭಾಗ ಏನಪ್ಪ, ಹೇಟರ್ಸ್ಗೇನು ಶಿಕ್ಷೆ. ಎಸ್, ಆ್ಯಕ್ಚುಲಿ ನಿನ್ನೆ ಮೊನ್ನೆ ಎಲ್ಲ ನೋಡಿದ್ದೀರಾ ಹೇಗೆ ಬಂದಿದೆ ಅಂತ. ಸೊ ನೋಡೋಣ ಇವತ್ತು ಶಿಕ್ಷೆ ಏನು ಅಂತ ನೋಡ್ಬಿಡೋಣ, ಓಕೆನಾ. ಆ ಥರ ಪ್ರೇರಣೆ ಆಯಿತು, ಅದಕ್ಕೆ ಇವತ್ತು ಹೇಟರ್ಸ್ಗೇನು ಶಿಕ್ಷೆ ಅಂತ ಅದೇ ಕಾರ್ಡ್ ಸೆಟ್ ತೊಗೊಂಡಿದ್ದೀನಿ. ನೋಡೋಣ. ಎಸ್ ಬಾಬಾ ಪ್ಲೀಸ್ ಗೈಡ್. 4 ಕಾರ್ಡ್ ತೆಗಿತೀನಿ, ಓಕೆನಾ. ನಿನ್ನೆ ಮೊನ್ನೆ ನೋಡ್ಬೋದು ಅಥವಾ ಆಚೆ ಮೊನ್ನೆನೂ ಇದೆ ಅನಿಸುತ್ತೆ. ಸೊ ಇದೇ ಕಾರ್ಡ್ ಯೂಸ್ ಮಾಡಿರೋದು. ಸೊ ಒಂದು 4 ಕಾರ್ಡ್ ತೆಗಿತೀನಿ, ಯಾರು ಅಂತ. ನಾನು ಕಣ್ಮುಚ್ಚಿದ್ದೀನಿ, ನಂಗೆ ಗೊತ್ತಿಲ್ಲ ಯಾವ ಕಾರ್ಡ್ಸ್ ಬರುತ್ತೆ. ಎಸ್ ಬಾಬಾ ಪ್ಲೀಸ್ ಗೈಡ್. 1 2 3 4. ಓಕೆ, ಸೊ ಇಲ್ಲಿ ಕ್ವೀನ್ ಆಫ್ ಕಾಯಿನ್ಸ್ ಬಂದಿದೆ, ಓಕೆನಾ. ಸೊ ಇವರು ಇದೊಂದು ಕಾರ್ಡು ನೋಡಿದ್ರಿ ಅಲ್ವಾ, ನಿನ್ನೆನೂ ಬಂದಿದೆ ಅನಿಸುತ್ತೆ, ಮೊನ್ನೆನೂ ಬಂದಿತ್ತು ಇದೇ ಕಾರ್ಡು. ಇದು ನಿನ್ನೆ ಬಂದಿತ್ತಾ ಏನೋ ಗೊತ್ತಿಲ್ಲ, ನೋಡಬೇಕು. ಇದಂತೂ ಬಂದಿತ್ತು, ಕರೆಕ್ಟಾ. ಸೊ ಇಲ್ಲಿ ನನಗೇನು ತೋರಿಸ್ತಾ ಇದ್ದಾರೆ. ಸೊ ಯಾರೋ ಇಷ್ಟು 4 ಕಾರ್ಡ್ಸ್ ತೆಗಿಬೇಕು ಅಂತ ಹೇಳಿದ್ರು. ಸೊ ಅವ್ರಿಗೆ ಏನು ಮೇಜರ್ ಶಿಕ್ಷೆ ಏನು, ಮೈನರ್ ಶಿಕ್ಷೆ ಏನು ಅಂತ ನೋಡಬೇಕಂತ ಹೇಳಿದ್ದಾರೆ. ಸೊ ಹಾಗಾಗಿ ಫಸ್ಟು ಯಾರು ಅಂತ ತೆಗಿಯಕ್ಕೆ ಹೇಳಿದ್ರು, ಈಗ ತೆಗೆದಿದ್ದೀನಿ, ಓಕೆನಾ. ಫಸ್ಟು ಕಾರ್ಡ್ ಬಂದಿರೋದು ಕ್ವೀನ್ ಆಫ್ ಕಾಯಿನ್ಸ್ ಬಂದಿದೆ. ಸೊ ಇವರು ಆ್ಯಕ್ಚುಲಿ ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ಕೊಂಡಿದ್ದಿದ್ರೆ ಆಯಿತಾ, ಜೀವನ ತುಂಬ ಚೆನ್ನಾಗಿರೋದು ಇನ್ಫ್ಯಾಕ್ಟು, ಆಯಿತಾ. ಬಟ್ ಅವ್ರು ಏನು ಮಾಡಿದ್ದಾರೆ, ಬೇರೆಯವರ ವ್ಯವಹಾರದಲ್ಲಿ ತುಂಬ ತಲೆ ಹಾಕ್ಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಬೇರೆಯವರ ಬಗ್ಗೆ ಇದು ನಿಮ್ಮ ಜೀವನದಲ್ಲಿ ಈ 4 ಕ್ಯಾರೆಕ್ಟರ್ಸ್ ಯಾರಾದರೂ ಇರ್ಬೋದು. ನಿಮಗೆ ಗೊತ್ತು, ನಿಮ್ಗೆ ಯಾರು ಅನ್ಯಾಯ ಮಾಡಿದ್ದಾರೆ, ಯಾರು ಮೋಸ ಮಾಡಿದ್ದಾರೆ, ಯಾರು ದುಃಖ ಕೊಟ್ಟಿದ್ದಾರೆ. ಸೊ ಹಾಗೆ ಅವರನ್ನು ಜ್ಞಾಪಿಸ್ಕೊಳ್ಳಿ ಅಷ್ಟೇ. ಈ ಮುಖ ಈ ಥರ ನೋಡಿದ ತಕ್ಷಣ ನಿಮ್ಗೆ ಯಾರು ನೆನಪು ಬರುತ್ತೆ, ಯಾರು ಅನ್ಯಾಯ ಮಾಡಿದ್ದಾರೆ ಅಂತ ಅನಿಸುತ್ತೆ, ಅವ್ರನ್ನ ನೆನೆಸ್ಕೊಳ್ಳಿ, ಓಕೆನಾ. ಸೊ ಇಲ್ಲಿ ಇದು ಯಾವ ಥರ ತೋರಿಸ್ತಾ ಇದ್ದಾರೆ ನನಗೆ ಅಂತಂದರೆ, ಫಸ್ಟ್ ಕಾರ್ಡು, ಓಕೆನಾ. ಎಷ್ಟು ಹಣಕ್ಕೋಸ್ಕರ ಎಂಥ ಡೆಮನಿಕ್ ಮುಖ ತೋರಿಸ್ತಾ ಇದ್ದಾರೆ ಅಂತಂದರೆ, ನನಗೆ ಆ್ಯಕ್ಚುಲಾಗಿ ನೋಡಿ, ನೀವು ನೋಡಿದ್ರೆ ಇಲ್ಲಿ ಏನೂ ಇಲ್ಲ ಅಲ್ವಾ, ಜಸ್ಟ್ ನೋಡಿ ಹೇಗಿದೆ ಕಾರ್ಡು, ಓಕೆನಾ. ಬಟ್ ನನಗಿಲ್ಲಿ 2 ಕೋರೆ ಹಲ್ಲು ಥರ ಕಾಣಿಸ್ತಾ ಇದೆ, ಆಯಿತಾ. ಸೊ ವೆರಿ ಡಿಮಾನಿಕ್ ಅಂತ ತೋರಿಸ್ತಾ ಇದ್ದಾರೆ. ಸೊ ಅಂದರೆ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂತ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ. ಓಕೆ. ಓಕೆ, ಸೊ ಅಲ್ಲಿ ಅವ್ರೇನು ಮಾಡಿದ್ದಾರೆ, ದುಡ್ಡುಗೋಸ್ಕರ ಏನೆಲ್ಲ ಅನ್ಯಾಯ ಮಾಡಿದ್ರು, ಏನೆಲ್ಲ ಮೋಸ ಮಾಡಿದ್ದಾರೆ, ಅಥವಾ ಯಾವ ಥರ ಏನೇನು ರೀತಿ ಎಲ್ಲ ಉಪಯೋಗಿಸಿದ್ದಾರೆ ನಿಮಗೆ ತೊಂದರೆ ಮಾಡೋದಕ್ಕೆ, ದುಡ್ಡಿಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅವರು ಫಸ್ಟು ಒಂದು ಕಾರ್ಡ್ ಬಂದಿರೋದು. ನೆಕ್ಸ್ಟು ನಾನು ನಿನ್ನೆ ಮೊನ್ನೆನೂ ನೋಡಿ ನೀವು ಕಾರ್ಡ್ಸ್ ರೀಡಿಂಗು, ಅದರಲ್ಲಿ ಇದೇ ಕಾರ್ಡ್ ಬಂದಿರೋದು. ಸೊ ಇದು ಸ್ಪಿರಿಟ್ ಕಾರ್ಡ್ಸ್ ಥರನೇ ತೋರಿಸಿದ್ದು ನನಗೆ, ಆಯಿತಾ. ಸ್ಪಿರಿಟ್ ಥರನೇ ತೋರಿಸಿದ್ದು, ಇವಾಗ ತೋರಿಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಆಟ ಆಡಿದ್ದಾರೆ ಅಂತಲೇ ತೋರಿಸ್ತಾ ಇದ್ದಾರೆ, ಆಯಿತಾ. ನಿಮ್ಮ ಕೆಲಸದ ವಿಚಾರದಲ್ಲಿರ್ಬೋದು, ಅಥವಾ ಮನೆ ವಿಷಯದಲ್ಲೂ ಇರ್ಬೋದು. ಅಂದರೆ ನಿಮಗೇನೋ ತಲೆಗೆ ತುಂಬಿ
ಇದು ಆ್ಯಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಇದು ಇವಾಗ ಕ್ವೀನ್ ಅಂತ ಬಂದಿದೆ ಅಂದರೆ ಕ್ವೀನೇ ಆಗಬೇಕು ಅಂತಲ್ಲ, ಆಯಿತಾ? ಅಂದರೆ ಆ ಥರ ನಾನು ಹೇಳ್ತಾ ಇರೋದು ಜೆಂಡರ್ ಇರೋದಿಲ್ಲ, ಅರ್ಥ ಆಯ್ತಾ? ಸೊ ನಿಮಗೆ ನೋಡಿದ ತಕ್ಷಣ ನಿಮ್ಗೆ ಯಾರು ನೆನಪು ಬರ್ತಾ ಇದೆ ಅಥವಾ ಯಾರು ಈ ಥರ ತೊಂದರೆ ಮಾಡಿದ್ರು ಅವ್ರನ್ನ ಅವ್ರಿಗೆ ಅವರು ಅಂತ ನೆನೆಸ್ಕೊಳ್ಳಿ, ಅರ್ಥ ಆಯ್ತಾ? ಸೊ ಇದು ನೆಕ್ಸ್ಟು ಒಂದು ಸೆಕೆಂಡ್ ಒನ್ ಬರ್ತಾ ಇರೋದು. ಸೆಕೆಂಡ್ ಒನ್ ನನಗೆ ಕಾಣಿಸ್ತಾ ಇರೋದು ಲೈಕ್ ಇದು ಎಲ್ಲಾದರೂ ಇರ್ಬೋದು, ಆಯಿತಾ? ಇವರು ಎಂಥ ಅಂದರೆ ಒಂಥರ ನಾನು ಈಗಲೂ ಮತ್ತೆ ಸ್ಪಿರಿಟ್ ಥರನೇ ತೋರಿಸ್ತಾ ಇದ್ದಾರೆ. ಬಟ್ ಎಷ್ಟು ಡಿಮನಿಕ್ ಅಂತಂದರೆ ಹೆಂಗೆ ಸಾಧ್ಯ ಆ ಥರ ನಿಮ್ಗೆ ಗೊತ್ತೇ ಆಗಲ್ಲ. ಆ ಥರ ಕಟ್ ಮಾಡಿ ಹಾಕ್ಬಿಟ್ಟಿರ್ತಾರೆ ನಿಮ್ಮ ಖುಷಿ, ನಿಮ್ಮ ಸಂತೋಷನ ತಂದಿಟ್ಟು ತಮಾಷೆ ನೋಡೋ ಥರ ಇರ್ಬೋದು ನೋಡಿ. ಹೆಂಗೆ ಬಿಡ್ತು ನೋಡಿದ್ರಾ? ನಾನಲ್ಲಪ್ಪ ಅಂತಿದ್ದಾರೆ ಇವರು. ಹೇಳ್ತೀರಾ ನಾನಲ್ಲ ಅಂತ. ಈಗ ಬರ್ತಾ ಇದೆ ಅಂತಂದಾಗ ಏನು ಶಿಕ್ಷೆ ನೋಡಿ ಎಸ್ಕೇಪ್ ಆಗಕ್ಕೆ ನೋಡ್ತಾ ಇದ್ದಾರೆ, ಆಯಿತಾ? ಸೊ ಇವ್ರಿಗೂ ಭಾಳ ಕಾಂಟ್ಯಾಕ್ಟ್ ಇದೆ, ಭಾಳ ಟಚ್ ಇದೆ, ಅರ್ಥ ಆಯ್ತಾ? ಓಕೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇವ್ರಿಗೆ, ಇಲ್ಲಿ ತೋರಿಸ್ತಾ ಇರೋದು ಒಂಥರ ತುಂಬ ಡಿಮನಿಕ್ ಥರನೇ ತೋರಿಸ್ತಾ ಇದ್ದಾರೆ, ಡೀಮನ್ ಥರನೇ, ಆಯಿತಾ? ಆ್ಯಂಡ್ ಈಗಲೂ ಮತ್ತೆ ಅಂದರೆ ಯಾವ ಥರ ಅಂತಂದರೆ ನೀವು ಮುಖದಲ್ಲೂ ನೀವು ಗೊತ್ತಾಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಒಂಥರ ಒಂದು ನಗು ಮುಖ ಆ ಥರ ಇರೋದಿಲ್ಲ ಅಂತ. ಇದು ಸೆಕೆಂಡ್ ಒನ್ ಹೇಳ್ತಾ ಇರೋದು. ಸೊ ಒಂಥರ ಸೀರಿಯಸ್ ಆಗಿರೋದು, ಏನೋ ತಲೆಯಲ್ಲಿ ಓಡ್ತಾ ಇರುತ್ತೆ, ಆಯಿತಾ? ತಲೆಯಲ್ಲಿ ಎಷ್ಟು ಓಡ್ತಾ ಇರುತ್ತೆ ಅಂತಂದರೆ ಹೇಗೆ ನಿಮ್ಮನ್ನು ಟಾರ್ಗೆಟ್ ಮಾಡೋದು, ಹೇಗೆ ನಿಮ್ಮನ್ನು ಹೊಡೆಯೋದು, ಹೇಗೆ ನಿಮ್ಮನ್ನು ಕತ್ತರಿಸಾಕೋದು, ಅಷ್ಟೇ. ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ, ಅರ್ಥ ಆಯ್ತಾ? ಸೊ ಅದು ಸೆಕೆಂಡ್ ಕಾರ್ಡ್ ಬರ್ತಾ ಇದೆ. ಇದು ಥರ್ಡ್ ಕಾರ್ಡು. ಸೊ ನಿಮ್ಮ ಫ್ಯಾಮಿಲಿಯವರು ಅಂತಲೇ ತೋರಿಸ್ತಾ ಇದ್ದಾರೆ, ಆಯಿತಾ? ನಿಮ್ಮ ಫ್ಯಾಮಿಲಿಯವರು ಇದರಲ್ಲಿ ಏಜ್ ಅಂತ ಏನೂ ಹೇಳ್ತಾ ಇಲ್ಲ. ಈ ಥರ ಕ್ಯಾರೆಕ್ಟರ್ ತೋರಿಸ್ತಾ ಇದ್ದಾರೆ ಅಷ್ಟೇ, ಓಕೆನಾ? ಆ್ಯಂಡ್ ಯಾರಾದರೂ ಇರ್ಬೋದು ಇದು, ಆಯಿತಾ? ಜೆಂಡರ್ ಯಾರು ಇರ್ಬೋದು. ನಿಮ್ಮ ಇದು ಥರ್ಡ್ ಒನ್ನು ಫ್ಯಾಮಿಲಿಯವರು ಅಂತಲೇ ಹೇಳ್ತಾ ಇದ್ದಾರೆ. ನಿಮಗಿಂತ ಚಿಕ್ಕೋರು ದೊಡ್ಡೋರು ಅನ್ನೋಕ್ಕಿಂತ ಆ ಥರ ಬಿಹೇವ್ ಮಾಡ್ತಾರೆ ಅಂತ. ಅಂದರೆ ಅವ್ರ ಬಿಹೇವಿಯರ್ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರು ಯಾವ ಥರ ಅವರ ಪ್ರವೃತ್ತಿ ಬಗ್ಗೆ ಹೇಳು ಅಂತ ಇದ್ದಾರೆ, ಆಯಿತಾ? ಪ್ರವೃತ್ತಿ ಯಾವ ಥರ ಅಂತಂದರೆ ತುಂಬ ಕೈಂಡು, ಒಂಥರ ಮಗು ಥರ ಸ್ವಭಾವ, ಮಗುವಿನಂಥ ಮನಸ್ಸು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಆ ಥರ. ಆದರೆ ಬರೀ ಇದು ಗ್ಲಾಸಲ್ಲಿ ತುಂಬಿರೋದೆಲ್ಲ ಬರೀ ವಿಷ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ? ಸೊ ನಂಬಕ್ಕೆ ಆಗಲ್ಲ, ಆ ಥರ ಹೇಳ್ತಾ ಇದ್ದಾರೆ, ಆಯಿತಾ? ಅಷ್ಟು ಮಗು ಥರ, ಅಯ್ಯೋ ಪಾಪ ಅನ್ನಿಸ್ಬಿಡ್ಬೇಕು ನಿಮ್ಗೆ. ಇಂಥ ಒಳ್ಳೆ ಮಗು ಬೇರೆ ಪ್ರಪಂಚದಲ್ಲೇ ಸಿಗಲ್ಲ, ಅಷ್ಟು ಮಗುವಿನಂಥ ಮನಸ್ಸು ಅಂತ. ಆದರೆ ಆ ವಿಷ ತುಂಬಿರೋದು ಭಗವಂತನಿಗೆ ಗೊತ್ತು, ಅದಕ್ಕೆ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ? ಇವ್ರಂತೂ ಹೇಳಲೇಬೇಕಾಗಿಲ್ಲ. ನೀವು ನೆನ್ನೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇವ್ರು ಆ್ಯಕ್ಚುಲಿ ನೆಗೆಟಿವಿಟಿ ಮಾಡಿಸಿರೋದು ಅಂತ ಬಂದಿದೆ. ಬಟ್ ಇಲ್ಲಿ ಹಾಗೇ ತಗೊಳ್ಳಿ ಅಥವಾ ಹೇಗಾದರೂ ತಗೊಳ್ಳಿ, ಆಯಿತು ಅಂತ ಅಂತೂ ಇದು ಭಯಂಕರ ನೆಗೆಟಿವಿಟಿನೇ ಮಾಡಿರೋದು. ಅಥವಾ ನಿಮ್ಮ ಆಫೀಸಲ್ಲಿ ಅಂತ ತಗೋತೀರಾ ಅಂದ್ಕೊಳ್ಳಿ, ಆಫೀಸಲ್ಲಿ ನಿಮ್ಮ ಬಾಸ್, ಓಕೆನಾ? ಕಿಂಗ್ ಅಂತ ಬಂದಮೇಲೆ ಬಾಸ್, ಓಕೆನಾ? ಆ್ಯಂಡ್ ಮನೆ ವಿಷಯದಲ್ಲಿ ತೊಗೊಂಡ್ರೆ ಎಲ್ಡರ್ಲಿ ಪರ್ಸನ್ ಅಂತ ಆಗ್ಬೋದು. ಅಥವಾ ಗತ್ತು ನೋಡಿ, ಗತ್ತು ಯಾವ ಥರ ಇದೆ ಅಂತಂದರೆ, ಇದು ಆ್ಯಕ್ಚುಲಿ ಇಲ್ಲ ಅಂತಂದರೆ ಲೈಕ್ ನೆಗೆಟಿವಿಟಿ ಮಾಡಿಸಿರೋರು ಮಾಡ್ತಾರೆ ನೋಡಿ ಅಂಥವ್ರು. ಅಂದರೆ ಈ ಓಕೆ, ನಿಮಗೆ ಗೊತ್ತು ನೆಗೆಟಿವಿಟಿ ಮಾಡೋರು, ಅರ್ಥ ಆಯ್ತಾ? ಸೊ ಇಷ್ಟು. ಆ್ಯಂಡ್ ಇದು ಹೇಳ್ತಾ ಇದ್ದೀನಿ ಇನ್ನೊಂದು ಸಲ, ಇದು ಅವರ ಯಾವ ಥರ ಬಿಹೇವಿಯರ್ ಹೇಳ್ತಾ ಇದ್ದಾರೆ ಅಷ್ಟೇನೆ. ಅಂದರೆ ದುಡ್ಡು ಕಾಸು ವಿಚಾರದಲ್ಲಿ ಬಹಳ ಶ್ರೀಮಂತಿಕೆ ಇತ್ತು ಆಯಿತಾ? ಆ್ಯಕ್ಚುಲ್ ಶ್ರೀಮಂತಿಕೆ ಇತ್ತು. ಆದರೆ ಮನಸ್ಸಿನಲ್ಲಿ ಡೀಮನ್ ಅಂತ ಹೇಳ್ತಾ ಇದ್ದಾರೆ, ಮನಸ್ಸಿನಿಂದ ಡೀಮನ್ ಅಂತ. ಸೊ ಆ ಥರ ಬಂದಿದೆ ಇದು, ಆಯಿತಾ? ಸೊ ಇವಾಗ ನೆಕ್ಸ್ಟು ನೋಡೋಣ ಇವರಿಗೆ ಏನು ಶಿಕ್ಷೆ ಅಂತ ನೋಡೇ ಬಿಡೋಣ ಇವತ್ತು. ಮೇಜರ್ ಶಿಕ್ಷೆ ಏನು, ಆಯಿತಾ? ಮೇಜರಾಗಿ ಏನು ಶಿಕ್ಷೆ ಇದೆ ಆ್ಯಂಡ್ ಮೈನರ್ ಏನು ಶಿಕ್ಷೆ ಬರುತ್ತೆ ಇವ್ರಿಗೆ ಅಂತಲೂ ನೋಡೋಣ, ಸರಿನಾ? ಎಸ್ ಬಾಬಾ ಪ್ಲೀಸ್ ಗೈಡ್. ಯಾಕೋ ನಿನ್ನೆ ಮೊನ್ನೆ ಅದು ಇದೇ ಕಾರ್ಡ್ ತೊಗೊಂಡಿದ್ನಲ್ವಾ, ಸೊ ಇವತ್ತು ಇದನ್ನೇ ತಗೋ ಅಂತ ಹೇಳಿದ್ದಾರೆ, ಹಾಗಾಗಿ ಇದನ್ನೇ ತಗೊಂಡಿದ್ದೀನಿ. ಎಸ್ ಬಾಬಾ ಪ್ಲೀಸ್ ಗೈಡ್. ಈ 4 ಕಾರ್ಡ್ಸ್ಗೆ, ಈ 4 ಕ್ಯಾರೆಕ್ಟರ್ಸ್ಗೆ ಏನು ಮೇಜರ್ ಶಿಕ್ಷೆ ಏನು? ಎಸ್ ಬಾಬಾ. ಟೆಂಪ್ರೆನ್ಸ್, ಓಕೆ. ನೆಕ್ಸ್ಟು
ಇದೆಲ್ಲ ಮೇಜರು ಆಯಿತಾ, ಇವೆಲ್ಲ ಸುಮ್ಮನೆ ಅಲ್ಲ ಇದು ಬರೋದು ಕಾರ್ಡ್ಸು. ಬಾಬಾ ಪ್ಲೀಸ್ ಗೈಡ್. ಓ ಮೈ ಗಾಡ್, ನೋಡಿ ಬೇತಾಳ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ, ಬೇತಾಳ ಬೇತಾಳ ಅಂತ ಕೇಳಿಸ್ತಾ ಇದೆ. ಓಕೆ, ವಿಕ್ರಮ್ ಅವ್ರ ಬೇತಾಳ್ ಕೇಳಿದ್ರಾ? ವಿಕ್ರಮ್ ಅವ್ರು ಇಲ್ಲಿದ್ದಾರೆ ನೋಡಿ, ವಿಕ್ರಮ್ ಅವ್ರ ಬೇತಾಳ್. ಗಾಡ್, ಎಸ್ ಬಾಬಾ. ಹರ್ಮಿಟ್. ಓಕೆ, ಇದು ಹೇಳ್ತೀನಿ ಏನು ಮೇಜರ್ ಅಂತ. ಎಸ್ ಬಾಬಾ, ಫೈನಲಿ ಒಪ್ಪ ಜಸ್ಟಿಸ್ ನೋಡಿ. ಆಯ್ತು, ಇವಾಗ ಹೇಳ್ತೀನಿ ನೋಡಿ. ಇದಕ್ಕೇನು ಹೇಳ್ತಾ ಇದ್ದಾರೆ ಗೊತ್ತಾ? ಸೊ ಫಸ್ಟ್ ಏನು ಹೇಳ್ತಾ ಇದ್ದಾರೆ ಇವ್ರಿಗೆ, ಇವರು ಯಾರ ಜೀವನದಲ್ಲಿ ಏನು ಆಟ ಆಡಿದ್ರು ಇವರು ನನಗೆ ಗೊತ್ತಿಲ್ಲ ಆಯಿತಾ. ಈಗ 4 ಕ್ಯಾರೆಕ್ಟರ್ಸ್ ತೆಗ್ದಿದ್ದೀನಿ ಅಷ್ಟೇನೆ, ಅರ್ಥ ಆಯ್ತಾ. ಇದು ಯಾರಾದರೂ ಇರ್ಬೋದು, ನಿಮ್ಮ ಜೀವನದಲ್ಲೇ ಇರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಜನಗಳಲ್ಲಿ ಜೀವನದಲ್ಲಿ ನಡೆದಿರೋ ತೊಂದರೆ, ಮಾಡಿರೋ ತೊಂದರೆ ಅದು ಇರ್ಬೋದು, ಅರ್ಥ ಆಯ್ತಾ. ಸೊ ಹಾಗಾಗಿ ಸುಮ್ಮನೆ ನೀವು ನೋಡಿದ್ರೆ ನಿಮ್ಗೆ ಯಾರು ನೆನಪು ಬರುತ್ತೆ, ಅವರ ಯಾವ ಥರ ನಡವಳಿಕೆ ಇತ್ತು ಆ್ಯಂಡ್ ಅವ್ರು ಏನು ಮಾಡಿದ್ರು ಅಂತ ಜ್ಞಾಪಿಸ್ಕೋತಾ ಹೋಗಿ ಅಷ್ಟೇ. ಜೊತೆಗೆ ಇವಾಗ ಫಸ್ಟು ಏನು ಹೇಳ್ತಾ ಇದ್ದಾರೆ, ಅವ್ರು ಏನು ಮಾಡಿದ್ರು ನಿಮಗೆ ಗೊತ್ತು ಆಯಿತಾ. ಈ ಫಸ್ಟ್ ಕ್ಯಾರೆಕ್ಟರ್ಗೆ ಹೇಳ್ತಾ ಇದ್ದಾರೆ, ಅವರ ಜೀವನದಲ್ಲಿ ಆಯಿತಾ ಇನ್ನು ಲೈಫ್ ಲಾಂಗ್ ಒಂದು ಆಸೆ ಅನ್ನೋದೇ ಇಟ್ಕೊಳ್ಳೋ ಹಾಗಿಲ್ಲ, ಆ ಥರ ಆಗಿದೆ ಅವ್ರ ಪರಿಸ್ಥಿತಿ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಬ್ಯಾಲೆನ್ಸೇ ಇಲ್ಲ ಅವ್ರ ಲೈಫಲ್ಲಿ, ಇನ್ನೇನಿದ್ರು ಇಂಬ್ಯಾಲೆನ್ಸ್ ಅಷ್ಟೇ, ಪೂರ್ತಿ ಲೈಫ್ ಲಾಂಗ್ ಇಂಬ್ಯಾಲೆನ್ಸ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಅವ್ರು ಮಾಡಿರೋದು ಆ ಥರ ಡಿಮನಿಕ್ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೇಲೆ ನೋಟಕ್ಕೆ ಇಷ್ಟು ಚೆಂದ ಆಯಿತಾ, ಬಟ್ ಮನಸ್ಸಿನಿಂದ ನನಗೆ ನೋಡಿ ಮೆಸೇಜ್ ಬರೋಕ್ಕೆ ಶುರು ಆಯಿತು. ತುಂಬ ಡಿಮನಿಕ್ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ಅದು ದುಡ್ಡುಗೋಸ್ಕರನೇ ಅಂತ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ಇವ್ರು ಏನು ಹೇಳ್ತಾರೆ ಗೊತ್ತಾ, ಈಗ ಲಾಸ್ಟ್ 3 ಇಯರ್ಸಿಂದ ತುಂಬ ಆಟ ಆಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಲಾಸ್ಟ್ 3 ಇಯರ್ಸ್ ಗೊತ್ತಿಲ್ಲ ಇದು. ಸೊ ಲಾಸ್ಟ್ 3 ಇಯರ್ಸ್ ಭಯಂಕರ ಆಟ ಆಡಿದ್ರು ಇವರು ಅಂತ ಹೇಳ್ತಾ ಇದ್ದಾರೆ. ಇದು ಯಾರು ಇರ್ಬೋದು, ನಿಮಗೆ ಗೊತ್ತು ನಿಮ್ಮ ಜೀವನದಲ್ಲಿ ಯಾರು ಆಟ ಆಡಿದ್ದಾರೆ, ಅರ್ಥ ಆಯ್ತಾ. ಮೇಜರ್ ಗೇಮ್ ಪ್ಲೇ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಲಾಸ್ಟ್ 3 ಇಯರ್ಸಿಂದ ಅಂತ, ಆಯಿತಾ. ಇವಾಗ ಅವ್ರಿಗೆ ಮೇಜರ್ ಏನು ಶಿಕ್ಷೆ ಅಂತಂದರೆ ಜೀವನ ಪರ್ಯಂತ ಆಯಿತಾ. ಬರೀ ಇವಾಗ ಏನು ಆಟ ಆಡಿದ್ರು 3 ವರ್ಷ ಆಯಿತಾ, 3 ಜನ ಸೇರಿ ಏನು ಆಟ ಆಡಿದ್ರು ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, 3 ಜನ. ಎಸ್, ಆ್ಯಂಡ್ ಇವ್ರದ್ದೇ ಮೇಯ್ನ್ ಇತ್ತು ಅದರಲ್ಲಿ ಅಂತಲೇ ಹೇಳ್ತಾ ಇದ್ದಾರೆ ಆಯಿತಾ. ನಂಗೆ ಈಗಲೂ ಕೋರೆ ಹಲ್ಲು ಕಾಣಿಸ್ತಾ ಇದೆ, ನಿಮಗೆ ಗೊತ್ತಿಲ್ಲ, ನಿಮಗೆ ಇಲ್ಲಿಲ್ಲ ಆ್ಯಕ್ಚುಲಾಗಿ ಆಯಿತಾ. ಕೋರೆ ಹಲ್ಲೆ ಕಾಣಿಸ್ತಾ ಇದೆ ನನಗೆ ಇಲ್ಲಿ. ಆ್ಯಕ್ಚುಲಿ ಅದನ್ನೇ ಅವ್ರಿಗೆ ಇನ್ನು ಜೀವನ ಪರ್ಯಂತ ಏನಂದರೆ ಹುಡುಕ್ತಾ ಇರಬೇಕು, ಇಲ್ಲಿ ಶಾಂತಿ ಅನ್ನೋದೇ ಇರೋದಿಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಮಾಡಿರೋದು ಅಶಾಂತಿ ತರುವಂಥ ಕೆಲಸ ಮಾಡಿಬಿಟ್ಟಿದ್ದಾರೆ ಎಲ್ಲರಿಗೂ, ಬೇರೆಯವ್ರಿಗೆ. ಸೊ ಹಾಗಾಗಿ ಅವ್ರಿಗೆ ಶಾಂತಿ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರು ಏನು ಹೇಳ್ತಾ ಇದ್ದಾರೆ, ಬಾಬಾ ಹೇಳ್ತಾ ಇದ್ದಾರೆ, ಅಂದರೆ ನಿಮ್ಮ ಗುರು, ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ, ಅವ್ರು ಏನು ಹೇಳ್ತಾ ಇದ್ದಾರೆ, ಅವರು ಆಟ ಆಡಿಸಿದ್ದು ಯಾರನ್ನ ಗೊತ್ತಾ, ಅವರು ಆಟ ಆಡಿದ್ದು ಒಂದು ಅರ್ತಿ ಏಂಜಲ್ ಹತ್ರ, ದೇವರ ಮಗು ಅಂತ ಹೇಳ್ತಾರೆ ನೋಡಿ, ಆ ಥರ. ಅಂದರೆ ತುಂಬ ಶುದ್ಧ ಮನಸ್ಸಿನ ಒಂದು ವ್ಯಕ್ತಿ ಜೊತೆ ಆಟ ಆಡಿಬಿಟ್ರು, ಭಾವನೆಗಳ ಜೊತೆ ಆಟ ಆಡಿದ್ರು. 3 ಜನ ಅಂತ ತೋರಿಸ್ತಿದ್ದಾರೆ, ಇವ್ರದ್ದಂತೂ ಮೇಜರ್. ಸೊ ಇವ್ರಿಗೆ ಇನ್ನು ಲೈಫ್ ಲಾಂಗ್ ಇನ್ನು ಓಕೆ. ಇನ್ನೊಂದು ತೆಗಿ ಅಂತಿದ್ದಾರೆ, ನಿಮಿಷ ಇರಿ. ಎಸ್ ಬಾಬಾ, ನೋಡಿ ಇದು ಕರ್ಮ. ಇದು ಯಾವ ಥರ ನೋಡಿ, ಇದು ಸ್ಕೇಲ್ ಕಾಣುತ್ತಾ ಇಲ್ಲಿ. ನಾನು ಈಗಿನೂ ಹೇಳಿದೆ ಆಯಿತಾ, ಇವರು ಎಷ್ಟು ಸಲ ಹುಟ್ಟು ಬರಬೇಕು ಭಗವಂತನಿಗೆ ಗೊತ್ತು. ಇವರು ಕರ್ಮ ಮಾಡಿರೋದು ಅರ್ಥ ಏಂಜಲ್ಗೆ ತೊಂದರೆ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಅರ್ಥ ಏಂಜಲ್ ಅಂದರೆ
ಏನೋ ಒಂದು ಒಳ್ಳೆ ಮನಸ್ಸಿನಿಂದ ಏನು ಮಾಡ್ತಾ ಇದ್ರು ಆಯಿತಾ, ನೀವೇನು ಮಾಡ್ತಾ ಇದ್ರಿ ಆಯಿತಾ, ಇದು ನಿಮ್ಮ ಎನರ್ಜಿ ಬರ್ತಾ ಇರೋದು. ಅಂದರೆ ನಿಮ್ಮ ಒಳ್ಳೆ ಸ್ವಭಾವ, ನಿಮ್ಮ ಒಳ್ಳೆತನನ ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡ್ಕೊಂಡು ಪಡಿಸಿದ್ದಾರೆ ಅಂತಂದರೆ ತುಂಬ ವರ್ಸ್ಟು ಆಯಿತಾ. ಅದರಲ್ಲಿ ಡೀಪ್ ಹೋಗ್ತಾ ಹೋದರೆ ಇನ್ನೂ ಹೀಗೆ ಕೂತೇ ಇರಬೇಕು, ಅವರ್ಸ್ ಟುಗೆದರ್ ರೀಡಿಂಗ್ ಮಾಡಬೇಕಾಗತ್ತೆ. ಅಂತೆಂತ ಎಲ್ಲ ಕೆಲಸ ಮಾಡಿದ್ದಾರೆ ಇವರು ಆಯಿತಾ. 3 ಜನ ಸೇರಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ, 3 ಜನ. ನಿಮ್ಮ ಕ್ರೌನ್ ತೆಗಿಯಕ್ಕೆ ಭಾಳ ಪ್ರಯತ್ನ ಪಟ್ಟರು ಅಂತ ಹೇಳ್ತಾ ಇದ್ದಾರೆ. ಕ್ರೌನ್ ತೋರಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಕಿರೀಟ ಆಯಿತಾ. ಎಸ್ ಬಾಬಾ, ನಿಮ್ಮ ಕಿರೀಟ ತೆಗಿಯೋಕ್ಕೆ ಅಂದರೆ ನಿಮ್ಮಲ್ಲಿ ಏನಿತ್ತು ಒಳ್ಳೆತನ ಆಯಿತಾ, ಅಂದರೆ ಇಲ್ಲಿ ನಿಮ್ಮಲ್ಲಿ ಇದ್ದ ಒಳ್ಳೆತನನ ಹಾಳು ಮಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರು ಅಟ್ಯಾಕ್ ಮಾಡಬಾರ್ದಾಗಿತ್ತು, ತುಂಬ ತಪ್ಪು ಮಾಡಿಬಿಟ್ಟಿದ್ದಾರೆ, ಗೊತ್ತಿಲ್ಲ ಮಾಡಿದ್ದಾರೆ. ಬಟ್ ಇವಾಗ ಏನಾಗಿದೆ ಅಂತಂದರೆ ಅವ್ರು ಮಾಡಿದ್ದು ಅವ್ರ ಕರ್ಮ. ಅವರಿನ್ನು ಎಷ್ಟು ಜನ್ಮ ಹೊತ್ತು ಬರಬೇಕಾಗತ್ತೆ ಗೊತ್ತಿಲ್ಲ, ಅಷ್ಟು ಜನ್ಮ ಹೊತ್ತು ಬಂದ್ರೂ ಅವ್ರಿಗೆ ಬಿಟ್ಟಿದ್ರು, ಅವ್ರ ಕರ್ಮಕ್ಕೆ ಬಿಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ನೀವು ಇನ್ನೇನು ಮಾತಿಗೆ ಹೋಗಬೇಡಿ ಫರ್ದರು ಅಂತ ಹೇಳ್ತಾ ಇದ್ದಾರೆ ಈ ಥರ. ಇನ್ನು ಅವರು ಅನುಭವಿಸ್ತಾನೇ ಇರ್ತಾರೆ, ಬರೀ ಈ ಜನ್ಮ ಅಲ್ಲ, ಬರೋ ಜನ್ಮನೂ, ಮುಂದಿನ ಜನ್ಮ, ಇನ್ನೂ ಎಷ್ಟೆಷ್ಟು ಜನ್ಮನೋ ಆಯಿತಾ. ಇದು ಇನ್ಫಿನಿಟ್ ಕಾರ್ಡ್ ಥರನೂ ಇರುತ್ತಿದು. ಇದು ಅಂದರೆ ಹೇಳೋಕ್ಕಾಗಲ್ಲ ಎಷ್ಟು ಜನ್ಮ ಅಂತ. ಈಗ ಮುಂದಿನ ಜನ್ಮದಲ್ಲಿ ಏನಾದ್ರು ಒಂಚೂರು ಒಳ್ಳೆತನ ತೋರಿಸಿ ಏನಾದ್ರು ಒಳ್ಳೇದಾಯಿತು ಅಂದರೆ ಒಂಚೂರು ಕಮ್ಮಿ ಆಗ್ಬೋದು. ಬಟ್ ಇದು ಈ ಥರ ಆಗಿ ಒಂದು ನೆಗೆಟಿವಿಟಿ ಇಟ್ಕೊಂಡೇ ಇವಾಗ ಈ ಜನ್ಮ ಮುಗಿಸ್ಕೋತಾರೆ ಅಂತಂದರೆ ಮತ್ತೆ ಬರೋ ಜನ್ಮದಲ್ಲೂ ಅದೇ ಥರನೇ ಬರ್ತಾರೆ. ನಾವು ಯಾವ ಥರ ಈ ಜನ್ಮ ಮುಗಿಸ್ತೀವಿ ಆ ಥರ ಇರುತ್ತೆ ನೆಕ್ಸ್ಟ್ ಅಲ್ವಾ, ಆ ಥರ. ಸೊ ಆ ಥರ ಅಂತ ಹೇಳ್ತಾ ಇದ್ದಾರೆ. ಇದು ನೆಕ್ಸ್ಟ್ ಜನ್ಮ ಅಂತೂ ಅಷ್ಟೇ ಆಯಿತಾ. ಅದೇ ಥರನೇ ಡಿಮನಿಕ್ ಲೈಫ್ ಥರನೇ ಆಗಿಬಿಡುತ್ತೆ. ಜೊತೆಗೆ ನೆಮ್ಮದಿ, ಶಾಂತಿ, ಸುಖ, ಸಂತೋಷ ಏನೂ ಇರೋದಿಲ್ಲ. ದುಡ್ಡು ಕಾಸಿಗಂತೂ ನರಳುತ್ತಾರೆ, ಬೇಕು ಬೇಕು ಅಂತ. ಜಂಜಾಟ ತಪ್ಪಿದ್ದಲ್ಲ ಲೈಫಲ್ಲಿ ದುಡ್ಡಿಗೋಸ್ಕರ. ಇದು ನಾನು ಮಾತಾಡ್ತಾ ಇರೋದು ಈಗಲೂ ಇರ್ಬೋದು, ಹಿಟ್ಟಾಗೋಗಿದೆ ಆಗಲೇನೆ ಇದು ಆಯಿತಾ. ಶುರು ಆಗಿದೆ, ಈಗಲೂ ಇದೆ ಆ್ಯಂಡ್ ಮುಂದೇನೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆವಾಗ ಕಾರ್ಡ್ ತೆಗಿ ಅಂತಂದರು ಫಸ್ಟು ಆಯಿತಾ. ಸೊ ಅದಕ್ಕೆ ಹೇಗೆ ಹೇಳ್ತಾರೆ ಹಾಗೆ ತೆಗಿತಾ ಹೋದಾಗಲೇ ಅದರದ್ದು ಫುಲ್ಲು ಡೀಟೇಲ್ಸ್ ಗೊತ್ತಾಗ್ತಾ ಹೋಗುತ್ತೆ. ಎಸ್ ಬಾಬಾ. ಸೊ ಇಲ್ಲಿ ಸೊ ಈ ಥರ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಫಸ್ಟ್ ಎನರ್ಜಿ ಈ ಥರ ಬಂದಿದೆ. ಸೊ ಸೆಕೆಂಡ್ ಎನರ್ಜಿ ಆಯಿತಾ, ಇದು ಆ್ಯಕ್ಚುಲಿ 2 ಥರ ತೋರಿಸ್ತಾ ಇದ್ದಾರೆ, ಸ್ಪಿರಿಟ್ ಥರನೇ ತೋರಿಸ್ತಾ ಇದ್ದಾರೆ. ಸೊ ಈ ಥರ ಇವರು ಏನು ಮಾಡಿದ್ದಾರೆ, ಲಾಸ್ಟ್ ನೀವು ನೋಡಿದಾಗ ಲಾಸ್ಟು ನಿನ್ನೆನ ಮೊನ್ನೆದ್ರಲ್ಲೋ ವಿಡಿಯೋದಲ್ಲೂ ಅದೇ ಥರ ಇದೆ. ಸೊ ಇದು ಆ್ಯಕ್ಚುಲಾಗಿ ನನಗೆ ಈಗಲೂ ಅದೇ ಥರ ತೋರಿಸ್ತಾ ಇದ್ದಾರೆ. ಮೇಜರ್ ಮಾಡಿರೋದು ಆಯಿತಾ, ನೆಗೆಟಿವಿಟಿ ಮಾಡಿರೋದು ಇವರು ಅಸಿಸ್ಟೆಂಟ್ ಥರ ಅಂತ ತೋರಿಸ್ತಾ ಇದ್ದಾರೆ ನನಗೆ ಇಲ್ಲಿ ಆಯಿತಾ. ಇವರ ಅಸಿಸ್ಟೆಂಟ್ಗೆ ಅಂತ ಅಂದರೆ ನೆಗೆಟಿವಿಟಿ ಮಾಡಬಾರ್ದು. ಇವಾಗ ಯಾರೋ ಹೋಗಿ ಮಾಡಿಕೊಡು ಅಂತಂದಾಗ ಫಸ್ಟ್ ಏನಂತ ಹೇಳಿ ಮಾಡಲೇಬಾರ್ದು ಈ ಥರದ್ದನ್ನೆಲ್ಲ. ಆಯಿತು, ಒಂದು ಪವರ್ ಕೊಟ್ಟಿದ್ದಾರಲ್ವ ನಮಗೆ, ಏನೋ ಎಲ್ರಿಗೂ ಇರುತ್ತೆ, ನೀವು ನಂಬ್ತಿರೋ ಬಿಡ್ತಿರೋ. ಆದರೆ ನಾವು ಯಾವಾಗ ಪಾಸಿಟಿವ್ ಆಗಿ ಉಪಯೋಗಿಸ್ತಾ ಹೋಗ್ತೀವಿ ಅದು ಪವರ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಥರ ಕೊಟ್ಟಿರೋ ಪವರ್ನ ನೆಗೆಟಿವ್ ಆಗಿ ಯೋಚನೆ ಮಾಡಿ ಅದನ್ನು ಮಾಡ್ತಾ ಹೋಗ್ಬಿಡ್ತಂದ್ರೆ ಏನಾಗುತ್ತೆ, ಇಮ್ಮಿಡಿಯೇಟ್ ಕರ್ಮ ಪಟ್ 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 ಅಂತ ವಾಪಸ್ ಹೊಡಿಯೋಕ್ಕೆ ಶುರು ಆಗಿಬಿಡುತ್ತೆ ಅಲ್ಲಲ್ಲೇ. ಇಲ್ಲೇನಾಗಿದೆ, ಇವ್ರ ಅಸಿಸ್ಟೆಂಟು ಆಯಿತಾ, ಇವ್ರು ಹೇಳ್ದಂಗೆ ಕೇಳಿದ್ದಾರೆ ಇಲ್ಲಿ ತೋರಿಸ್ತಿರೋದನ್ನ ಹೇಳ್ತಾ ಇರೋದು. ಅಂದರೆ ಜೊತೆಗೆ ಯಂಗರ್ ಪರ್ಸನ್, ಅಷ್ಟು ತಿಳುವಳಿಕೆ ಇಲ್ಲ, ಅಷ್ಟು ಬುದ್ಧಿ ಸಾಮರ್ಥ್ಯ ಇಲ್ಲ ಯೋಚನೆ ಮಾಡೋದಕ್ಕೆ. ಅಂದರೆ ತಪ್ಪು ಸರಿ ಯೋಚನೆ ಮಾಡುವಷ್ಟು ಸಾಮರ್ಥ್ಯ ಇಲ್ಲ. ಆದರೆ ಇವ್ರಿಗಿತ್ತು ಆ ಸಾಮರ್ಥ್ಯ. ಕ್ವೀನ್ ಬಂದಿರೋದು, ಮಾಡಬೇಕಿತ್ತು ಆಯಿತಾ, ಜನಗಳ ಒಳಿತು ನೋಡಬೇಕಿತ್ತು, ಆದರೆ ನೋಡಲಿಲ್ಲ ಇವರು. ಇಲ್ಲಿ ಅಷ್ಟು ಸಾಮರ್ಥ್ಯ ಇಲ್ಲ ಇವ್ರಿಗೆ. ಆದರೆ ಇವರು ಫಾಲೋ ಮಾಡಿದ್ದು ಇಂಥವ್ರನ್ನ, ಅರ್ಥ ಆಯ್ತಾ. ಸೊ ಇವರು ಸರಿಗಿರೋರು ಫಾಲೋ ಮಾಡಿದರೆ ಸರಿಗಿರೋರು. ಇವಾಗ ಏನಾಗಿದೆ, ಬೇತಾಳದ ಥರ ಆಗಿದೆ ಅವ್ರ ಜೀವನ ಅಂತ ತೋರಿಸ್ತಾ ಇದ್ದಾರೆ. ಹ್ಯಾಂಗ್ಮ್ಯಾನ್ ಬಂದಿದೆ. ಅಂದರೆ ಇನ್ನು ಲೈಫ್ ಲಾಂಗ್ ಮುಂದುವರಿಯಲ್ಲ ಇನ್ನು ಜೀವನದಲ್ಲಿ ಇವರು, ಇದೇ ಥರ ಇರಬೇಕಾಗತ್ತೆ ಆಯಿತಾ. ಜೊತೆಗೆ ಏನೇನು ನೆಗೆಟಿವಿಟಿ ಮಾಡಿದ್ರು ಅವ್ರ ತಲೆನೇ ಓಡ್ತಾ ಇಲ್ಲ ಇವಾಗ. ನೀವು ನಂಬ್ತಿರೋ ಬಿಡ್ತಿರೋ, ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ,
ತಲೆನೇ ಓಡ್ತಾ ಇಲ್ಲ ಅವ್ರಿಗೆ. ಯಾವ ಥರ ಅಂದರೆ ಒಂಥರ ಶಾಕ್ ಥರ. ಏನಾದ್ರು ಒಂದು ಕೆಲಸ ಮಾಡೋಕ್ಕೋದ್ರೆ ಶಾಕು. ಏನಾಗುತ್ತೆ, ಏನು ಏನು ಅನ್ನೋ ಥರ, ಆ ಥರ ತೋರಿಸ್ತಾ ಇದ್ದಾರೆ ನನಗೆ. ಸೊ ಫುಲ್ಲು ಅನ್‌ಸ್ಟೇಬಲ್ ಅಂತಿದ್ದಾರೆ. ಅಂದರೆ ಮೆಂಟಲಿ ತುಂಬ ಅನ್‌ಸ್ಟೇಬಲ್ ಆಗಿಬಿಟ್ಟಿದ್ದಾರೆ ಇವರು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಸೆಕೆಂಡು, ಅವ್ರಿಗೆ ಅದೇ ಪನಿಷ್ಮೆಂಟು. ಜೀವನ ಪರ್ಯಂತ ಹೀಗೇ ಇರಬೇಕು, ಬೇತಾಳದ ಥರ ಮರಕ್ಕೆ ಲಟ್ಕಾಯಿಸ್ಕೊಂಡು ಹಾಗೆ ಇರಬೇಕು ಅನ್ನೋ ಥರನೇ ತೋರಿಸ್ತಾ ಇದ್ದಾರೆ. ನೋಡಿ, ನೀವೇ ನೋಡಿ, ಕಾರ್ಡ್ಸ್ ಯಾವ ಥರ ಬರುತ್ತೆ. ಇವಾಗ ತೆಗಿ ಅಂತಿದ್ದಾರೆ. ನೆಕ್ಸ್ಟು ಎಸ್ ಬಾಬಾ. ಹ್ಞೂ 5 ಆಫ್ ವಾಂಡ್ಸ್. ಓಕೆ, ಇದನ್ನು ಏನಂತಂದರೆ ಅವ್ರು ಆ್ಯಕ್ಚುಲಿ ಏನು ಮಾಡಿದ್ದಾರೆ, ಈ ಈ ಸೆಕೆಂಡ್ ಒನ್ನು, ನಿಮ್ಮ ಲೈಫಲ್ಲಿ ಯಾರಿದ್ದಾರೆ ನೀವೇ ನೋಡಿ. ಸಿಕ್ಕಾಪಟ್ಟೆ ಜಗಳ ಕದನ ಮಾಡಿಸಿದ್ರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಮಾಡಿಸಿದ್ರು, ತಲೆ ಉಪಯೋಗಿಸಿ ವಿಪರೀತ ನಿಮ್ಮ ಲೈಫಲ್ಲಿ ಜಗಳ ಕದನ ಮಾಡಿಸಿದ್ರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಮಾಡಿಸಿದ್ದು ಜಗಳ ಮಾಡಿಸ್ಬಿಟ್ಟು ಯಾವ ಥರ ಅಂತಂದರೆ, ಅಂತೂ ವಿನಾಕಾರಣ ಇದೊಂಥರ ಡಾಗ್ ಫೈಟ್ ಅಂತಾರಲ್ಲ, ಆ ಥರ ಕೇಳಿಸ್ತಾ ಇದೆ ನನಗೆ, ಆಯಿತಾ. ಅಂದರೆ ಸುಮ್ಮನೆ ನಿಮ್ಮ ಫ್ಯಾಮಿಲಿಲಿ ಯಾರ ಜೊತೆ ಜಗಳ ಆಗಿದೆ ನೀವೇ ಯೋಚನೆ ಮಾಡಿ, ಆ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಥರ ಮಾಡಿಸಿದ್ದಾರೆ. ಆ ಥರ ಜಗಳ ಮಾಡೋ ಥರ ತಲೆ ತುಂಬಿಸಿದ್ದಾರೆ. ತಲೆ ತುಂಬಿ ನಿಮ್ಮ ಫ್ಯಾಮಿಲಿಲಿ ಜಗಳ ನಡೀತಿತ್ತ, ಜಗಳ ಕದನ, ಗಲಾಟೆ, ಮಾತೆತ್ತಿದ್ರೆ ಕಿರ್ಚಾಡೋದು, ಗಲಾಟೆ ಆಗೋದು ಮನೆಯಲ್ಲಿ, ಆ ಥರ ಎಲ್ಲ ನಡೀತಾ ಇತ್ತಾ. ಸೊ ಅದು ನೆಗೆಟಿವಿಟಿ ಮಾಡಿಸಿದ್ದು ಅಂತಲೇ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಸೊ ಇವಾಗ ಏನಾಗ್ತಾ ಇದೆ, ನಿಮ್ಮ ಶಾಂತಿ ನೆಮ್ಮದಿನ ಕದಡಿದ್ರು ಅಲ್ವಾ, ನಿಮ್ಮ ಶಾಂತಿ ನೆಮ್ಮದಿ ಕದಡಿದ್ರು. ನಿಮ್ಮಂಥ ಒಳ್ಳೆ ಮನುಷ್ಯರಿಗೆ ಈ ಥರ ತೊಂದರೆ ಮಾಡಿದ್ರು, ಬೇಕಿರಲಿಲ್ಲ ಈ ಥರ ಎಲ್ಲ ಮಾಡೋದು. ಇವಾಗ ಅವ್ರ ಲೈಫಲ್ಲಿ ನೋಡಿ, ಏನಿಲ್ಲ, ತಪ್ಪು ಸರಿ ಗೊತ್ತಾಗ್ತಿಲ್ಲ, ಏನಂದ್ರೆ ಏನೂ ಗೊತ್ತಾಗ್ತಿಲ್ಲ ಅಂತ ಒಂಥರ, ನಾ ಹೇಳಿದ್ನಲ್ಲ, ಇದೇ ಸ್ಪಿರಿಟೇನೆ ಅವ್ರಿಗೆ ಅಟ್ಯಾಕ್ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕೆ ಬೇತಾಳ ಅಂತ ಹೇಳಿದೆ ಗೊತ್ತಾ, ಶುರುಲೇನೆ ಬೇತಾಳ ಆ ಥರ ಆಗ್ಬಿಟ್ಟಿದೆ, ಅವ್ರಿಗೇ ವಾಪಸ್ ಹಿಟ್ಟಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅವ್ರ ಲೈಫಲ್ಲೇ ಜಗಳ ಕದನ ಶುರು ಆಗಿಬಿಟ್ಟಿದೆ, ಮುಗಿಯಲ್ಲ ಇನ್ನು. ಇದು ಈ ನೆವರ್ ಎಂಡಿಂಗ್, ಇದು ಜಗಳ, ಆಯ್ತಾ. ಇದು ನೆವರ್ ಎಂಡಿಂಗ್, ಇದು ಹಿಂಗೆ ಇರುತ್ತೆ ಈ ಲೈಫಲ್ಲಿ. ಇವರು ಮುಂದೆ ಒರಿಯಲ್ಲ ಲೈಫಲ್ಲಿ, ಇದು ಯಾರಾದರೂ ಆಗಲಿ ಮುಂದುವರಿಯೋದೇ ಇಲ್ಲ ಲೈಫು. ನಾ ಹೇಳ್ತಾ ಇದ್ದೀನಿ ಕೇಳಿ, ಆಯಿತಾ. ಹೀಗೆ ಲಟಕಾಯಿಸ್ಕೊಂಡು ಹಿಂಗೇ ಇರ್ತಾರೆ ಅಷ್ಟೇನೆ. ಇದು ನಿಮ್ಮ ಜೀವನದಲ್ಲಿ ಯಾರಿದ್ದಾರೆ ಈ ಥರದವರು ನೀವೇ ನೋಡಿ. ಅವ್ರ ಮುಂದೆ ನೀವೇನು ಕೇಳೋದೇ ಇಲ್ಲ. ಅವ್ರ ಲೈಫಲ್ಲಿ ಇಂಥದ್ದು ಒಳ್ಳೇದಾಯಿತು ಅಥವಾ ಇನ್ನೊಂದು ಆಯಿತು ಅಂತ ಇರೋದೇ ಇಲ್ಲ, ಹಾಗೆ ಹ್ಯಾಂಗ್ ಆಗಿರುತ್ತೆ ಲೈಫು. ಓಕೆ, ಅದೇನೇ ನಾ ಹೇಳಿದ್ನಲ್ಲ, ಇವಾಗ ಅವ್ರ ತಲೆ ಉಪಯೋಗಿಸ್ಲಿಲ್ಲ, ಸರಿಯಾಗಿರೋರ ಹತ್ರ ಒಂದು ಫ್ರೆಂಡ್ಶಿಪ್ ಇಟ್ಕೊಂಡು ಚೆನ್ನಾಗಿದ್ದಿದ್ರೆ ಚೆನ್ನಾಗಿರೋದು. ಬಟ್ ಅವ್ರು ಮಾಡಿದ್ದು ನೆಗೆಟಿವ್ ಜನಗಳ ಸಂಪರ್ಕದಿಂದ ಅವ್ರಿಗೆ ಮೈಂಡ್ ಏನಂದರೆ ನೆಗೆಟಿವಿಟಿನೇ ತುಂಬಿಟ್ಟಿದೆ ಇಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಬರೀ ನೆಗೆಟಿವಿಟಿ ತಲೆಯಲ್ಲಿ, ಆಯಿತಾ. ನೋ ಪಾಸಿಟಿವ್ ಥಿಂಕಿಂಗೇ ಇಲ್ಲ, ಆ ಥರ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡಿದ್ರು ಇವರು, ಸಖತ್ ಆಟ ಆಡಿದ್ದಾರೆ ಇವರು, ಆಯಿತಾ. ಎಷ್ಟು ನಿಮ್ಗೆ ಅನ್ನಿಸ್ಬೇಕು, ಇಂಥ ಒಳ್ಳೆ ಮನುಷ್ಯ ಅಥವಾ ಮನುಷ್ಯೆ, ಆ ಥರ ಎಷ್ಟು ಮೃದು ಸ್ವಭಾವ ಅನ್ನೋ ಥರ, ಅಂದರೆ ಎಷ್ಟು ಪ್ರೀತಿ ವಾತ್ಸಲ್ಯ ತೋರಿಸ್ತಾರೆ ಅನ್ನೋ ಥರ. ಆದರೆ ಹುಷಾರಾಗಿರಿ, ಆಯಿತಾ. ನಾನು ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ. ಅವರಲ್ಲಿ ಈ ಗ್ಲಾಸಲ್ಲಿ ತುಂಬಿರೋದೆಲ್ಲ ಬರೀ ವಿಷ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಖಂಡಿತ ಇದು ಸುಮ್ಮನೆ ಅಲ್ಲ ಇದು ಹೇಳಿಸ್ತಾ ಇರೋದು. ಆ್ಯಂಡ್ ಅವ್ರು ಏನು ಮಾಡಿದ್ದಾರೆ, ಅವ್ರು ಏನು ಮಾಡಿದ್ದಾರೆ ಇವಾಗ, ಅವರನ್ನೇ ಒಂಟಿ ಮಾಡಿಬಿಟ್ಟಿದ್ದಾರೆ, ಒಂಟಿ ಆಗೋಗ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅವ್ರು ಮಾಡಿದ್ದು ನೆಗೆಟಿವಿಟಿ ಏನು ಅಂತ
ಜನಕ್ಕೆ ಗೊತ್ತಾಗಿದೆ ಇವಾಗ. ಸೊ ಹಾಗೆ ಮಾಡಿರೋದ್ರಿಂದ ಅವ್ರಿವಾಗ ಅವ್ರ ಸಂಪರ್ಕನೇ ಬೇಡ ಅಂತ ಭಯ ಪಟ್ಕೋತಿದ್ದಾರೆ. ಯಾಕೆಂದರೆ ಇವತ್ತು ಒಬ್ರಿಗೆ ಅನ್ಯಾಯ ಮಾಡಿದ್ರು, ಮತ್ತೆ ನಾಳೆ ಇನ್ನೊಬ್ರಿಗೆ ಅನ್ಯಾಯ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳಿ ಜನನೇ ಎಲ್ಲರೂ ದೂರ ಆಗೋಗಿದ್ದಾರೆ. ದೂರ ಮಾಡ್ಬಿಡ್ತಾ ಇದ್ದಾರೆ ಅವ್ರನ್ನ ಅಂತ ತೋರಿಸ್ತಿದ್ದಾರೆ. ಅಂದರೆ ಒಂಟಿ ಆಗೋಗಿದ್ದಾರೆ, ಯಾರೂ ಇಲ್ಲ ಹೆಲ್ಪ್ಗೆ. ನೀವಿದ್ರಿ, ಎಂಥ ತೊಂದರೆ ಇತ್ತು, ಕಷ್ಟದ ಇರಲಿ, ಎಂಥ ಸಮಯ ಇದ್ರೂ ಅಷ್ಟೇ ಪ್ರೀತಿಯಿಂದ ನೀವು ನೋಡ್ಕೊಂಡ್ರಿ, ನೀವಿದ್ರಿ ಜೊತೆಗೆ. ಬಟ್ ಇವಾಗೇನಾಗಿದೆ ಅಂತಂದರೆ ಅವರು ಒಂಟಿ ಆಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇನ್ ಲೈಫ್ ಲಾಂಗ್ ಈ ಲೈಫ್ ಎಲ್ಲ ಹಾಗೇನೇನೆ ಅವ್ರದ್ದು, ಅರ್ಥ ಆಯ್ತಾ? ಯಾರೇ ಹೋಗೋಕ್ಕೂ ಭಯ ಪಟ್ಕೋತಾರೆ. ಯಾಕೆಂದರೆ ಇನ್ನೇನು ಇನ್ನೇನು ವಿಷ ತುಂಬಿಸ್ಕೊಟ್ಬಿಡ್ತಾರಪ್ಪ, ಇನ್ನೇನು ಮಾಡಿಬಿಡ್ತಾರೆ ನೆಕ್ಸ್ಟು ಅಂತ ಆ ಭಯ ಅನ್ನೋದು ಇದ್ದೇ ಇರುತ್ತಲ್ವಾ. ಸೊ ಯಾರೂ ಹತ್ತಿರ ಹೋಗೋದಿಲ್ಲ. ಈ ಜನ್ಮ ಅಂತೂ ಪೂರ್ತಿ ಒಂಟಿ ಥರನೇ ಇರಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ? ಎಸ್ ಬಾಬಾ, ಇವಾಗ ನೋಡೋಣ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕಾರ್ಡ್ ತೆಗಿಬೇಕಲ್ಲ. ಎಸ್ ಬಾಬಾ. ಓಹ್ ಗಾಡ್, ಇಲ್ಲ ಇವ್ರದ್ದೇನು ಗೊತ್ತಾ, ತುಂಬಾ ನೆಗೆಟಿವಿಟಿ ಮಾಡಿದ್ದಾರೆ. ಸೊ ಇಷ್ಟು ಕಾರ್ಡ್ಸ್ ಬಿತ್ತು ಅಂತಂದರೆ, ಆ್ಯಂಡ್ ಇವ್ರ ಆ್ಯಕ್ಷನ್ ತೊಗೊಂಡಿರೋದು ಯಾವ ಥರ ಅಂತೆ ಅಂದರೆ ನಿಮಗೆ ಗೊತ್ತಾಗ್ತಾನೆ ಇರಲಿಲ್ವಂತೆ. ಅಂದರೆ ಒಂದಾಗುತ್ತೋ ಒಂದು ಬೇಗ 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 ಆ ಥರ ಆ್ಯಕ್ಷನ್ ತೊಗೊಂಡಿದ್ದಾರೆ, ಆಯಿತಾ? ಹೇಗೆ ಬಿತ್ತು ಕಾರ್ಡ್ಸ್ ಇವಾಗ ಅಂತ ಗೊತ್ತಾ? ಸೊ ಆ ಥರ ಆ್ಯಕ್ಷನ್ ತೊಗೊಂಡಿದ್ದಾರೆ. ಅಂದರೆ ನಿಮ್ಮನ್ನು ಬೇಗ ಒಂದು ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಏನಿತ್ತು ಎಲ್ಲ ಸ್ಟಾಪ್ ಮಾಡಬೇಕು, ನಿಮ್ಮ ಮುಂದುವರಿಕೆ ಆಗಬಾರ್ದು ನಿನ್ನ ಲೈಫಲ್ಲಿ, ಹಂಗೆ ಸ್ಟಾಪ್ ಆಗಬೇಕು ನೀನು ಅನ್ನೋ ಥರ ಮಾಡಿದ್ರು ಇವರು, ಆಯಿತಾ? ಅದೇ ಥರ ಎಲ್ಲ ವಾಪಸ್ ಹಿಟ್ಟಾಗ್ತಾ ಇದೆ. ಜೊತೆಗೆ ಇನ್ನೊಂದು ಕಾರ್ಡ್ ಇವಾಗ ನೋಡಿ, ಅವ್ರಿಗೆ ಸಂತೋಷ ಅನ್ನೋದೇ ಇಲ್ಲ ಇನ್ನು ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಒಂಟಿ ಆದರೂ ಇಡೀ ಫ್ಯಾಮಿಲಿಯವರೇನೇ ಅವ್ರನ್ನ ದೂರ ಮಾಡ್ತಾ ಇದ್ದಾರೆ ಇವಾಗ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ದೂರ ಮಾಡಿದ್ದಾರೆ. ನಿಮಗಿನ್ನೂ ನಿಮ್ಮ ಲೈಫಲ್ಲಿ ಮಾಡಿಲ್ಲ ಅಂತ ನೀವೇನಾದ್ರು ಅಂದ್ಕೊಂಡ್ರೆ ಸದ್ಯದಲ್ಲೇ ಆಗುತ್ತೆ, ಖಂಡಿತ, ಅದು ಮಾತ್ರ, ಆಯಿತಾ? ಇನ್ನು ಒಬ್ಬರು ಹತ್ತಿರ ಹೋಗೋಕ್ಕೂ ಭಯ ಪಟ್ಕೊಳ್ತಾರೆ. ಏಕೆಂದರೆ ಯಾವ ಮೊಮೆಂಟಲ್ಲಿ ಏನು ಹಾಕ್ಕೊಟ್ಬಿಡ್ತಾರೋ ಅಂತ. ಅಂದರೆ ನನಗೆ ತೋರಿಸ್ತಾ ಇರೋದಿಲ್ಲಿ ಇವ್ರು ಕೊಡ್ತಾ ಇರೋದು ಇದು ಗ್ಲಾಸಲ್ಲಿ ಏನಾದ್ರು ಇರ್ಬೋದು, ಆಯಿತಾ? ಅಂದರೆ ಗ್ಲಾಸಲ್ಲಿ ಅದೀಗ ಒಂದು ನೀರಿರ್ಬೋದು ಅಥವಾ ಜ್ಯೂಸ್ ಇರ್ಬೋದು, ಬಟ್ ಅದಕ್ಕೇನೋ ಮಿಕ್ಸ್ ಮಾಡಿರ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಸೊ ಹಾಗಾಗಿ ಜನಗಳನ್ನು ಭಯ ಪಟ್ಕೊಂಡು ದೂರ ಉಳಿತಾ ಇದ್ದಾರೆ. ಏಕೆಂದರೆ ಒಂದು ಸಲ ಆ ಥರ ಕ್ರಿಮಿನಲ್ ಥರ ಮಾಡಿದ್ಮೇಲೆ ಮುಂದಕ್ಕೆ ಅದೇ ಥರನೇ ಹೋಗುತ್ತೆ, ಆಯಿತಾ? ಬೇರೆ ಜನಕ್ಕೂ ಭಯ ಬಂದ್ಬಿಟ್ಟಿದೆ ಆ್ಯಂಡ್ ಅವ್ರನ್ನ ದೂರ ಇಡ್ತಿದ್ದಾರೆ. ಆ್ಯಂಡ್ ಇದು ಈ ಜನ್ಮದಲ್ಲಿ ಇದೇ ಥರನೇ ಅಷ್ಟೇ ಅವ್ರಿಗೆ. ಆ್ಯಂಡ್ ಅವ್ರು ಯಾವ ಥರ ನಿಮ್ಮನ್ನು ಸ್ಪಿರಿಚುವಲ್ ಸ್ಪಿರಿಚುವಲ್ ಇದರಿಂದ ನೀವು ಮುಂದೆ ಒರಿಬಾರ್ದು ಅಂತ ನಿಮಗೆ ಅಟ್ಯಾಕ್ ಮಾಡಿಸಿದ್ರು, ಇದೇ ತೊಂದರೆ ಮಾಡಿದ್ರು ಎಲ್ಲ. ಈ ಜನ್ಮದಲ್ಲಂತೂ ಅವರು ಸ್ಪಿರಿಚುವಲ್ ಗಿಫ್ಟ್ಸ್ ಅಂತ ಏನಿತ್ತು, ಗಿಫ್ಟ್ ಎಷ್ಟು ಕಿತ್ತಾಕ್ತಾ ಇದ್ದಾರೆ, ಆಯಿತಾ? ಅದೇನೂ ವರ್ಕ್ ಆಗಲ್ಲ ಇನ್ನು ಅವ್ರಿಗೆ. ಇನ್ನೇನೇ ನಯವಾಗಿ ಸ್ವೀಟಾಗಿ ಮಾತಾಡಿದ್ರೂ ಯಾವುದೂ ವರ್ಕ್ ಆಗಲ್ಲ. ಯಾಕೆಂದರೆ ಅದು ಜನಕ್ಕೆ ಗೊತ್ತಾಗಿದೆ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ? ಎಸ್ ಬಾಬಾ. ನಿಮಗೆ ವಿಷ ಕುಡಿಸೋ ಪ್ರಯತ್ನದಲ್ಲಿ ಅವ್ರ ಜೀವನನೇ ವಿಷ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಎಸ್ ಬಾಬಾ. ಈಗ ನೆಕ್ಸ್ಟು ಇಲ್ಲಿ ನೋಡಿ, 5 ಆಫ್ ಸೋರ್ಸ್ ಬಿತ್ತು. ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಜಸ್ಟಿಸ್ ಕಾರ್ಡ್ ಬಂದಿರೋದು, ಆಯಿತಾ? ಇವ್ರಿಗೆ ಏನು ಹೇಳ್ತಿದ್ದಾರೆ, ಈಗ 4th ಇದು ಕ್ಯಾರೆಕ್ಟರ್ ಇವ್ರಿಗೇನೆಂದರೆ ಒಂದು ದೇವರೇ ಭಗವಂತನೇ ಒಂದು ಶಕ್ತಿ ದಯಪಾಲಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಒಂದು ಶಕ್ತಿ ಇತ್ತು ಇದಕ್ಕೆ, ಆಯಿತಾ? ಇದೇನಂತಂದರೆ ಲೈಕ್ ಒಂದು ಸ್ಪಿರಿಚುವಲ್ ಗಿಫ್ಟ್, ಆಯಿತಾ? ಇವ್ರಿಗೆ ಇತ್ತು ಅಂತಲೇ ಹೇಳ್ತಾ ಇದ್ದಾರೆ. ಅದರಿಂದ ಇವರು ಅದಕ್ಕೆ ಕಿಂಗ್ ಆಫ್ ಸೋರ್ಸ್ ಒಂದು ಸ್ಪಿರಿಚುವಲ್ ಗಿಫ್ಟ್ ಇತ್ತು. ಇದು ಎಲ್ಲಿ ತೊಗೋತೀರಾ ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಪ್ಪ, ಓಕೆನಾ? ಸೊ ಇಲ್ಲೇನಾಗಿದೆ ಅಂತಂದರೆ ಇವ್ರು ಮಾಡಿದ್ದು ಅವ್ರಿಗಿದ್ದಿದ್ದ ಪವರು, ಅವ್ರಿಗೆ ಕೊಟ್ಟಿದ್ದ ಶಕ್ತಿ, ಅವ್ರಿಗೆ ಕೊಟ್ಟ ಆಸ್ತಿ, ಅದನ್ನೆಲ್ಲ ಒಂದು ಒಳ್ಳೆ ಥರದಲ್ಲಿ ಉಪಯೋಗಿಸಿದ್ದಿದ್ರೆ ದೇವರು ಅವ್ರಿಗಿನ್ನೂ ಡಬಲ್, ಅದರ 10 ಪಟ್ಟು ಜಾಸ್ತಿ ಅವ್ರಿಗೆ
ಏನದು 10 ಪಟ್ಟು ಜಾಸ್ತಿ ಅವ್ರಿಗೆ ಹೆಲ್ಪ್ ಮಾಡಿರೋರು ವಾಪಸ್ಸು ಆಯಿತಾ. ಇವಾಗ ಇದು ಸ್ಕೇಲ್ ಇದೆ ನೋಡಿ ಇಲ್ಲಿ. ಇದೇನಂದರೆ ಭಗವಂತನ ಕೈಗೆ ತೊಗೊಂಡ್ಬಿಟ್ಟಿದ್ದಾರೆ ಇವಾಗ. ಇನ್ನ ಭಗವಂತನ ಕೈಗೆ ಹೋಗ್ಬಿಟ್ಟಿದೆ ಇವಾಗ. ಇದು ಕೋರ್ಟು ಆಯಿತಾ. ಕೋರ್ಟ್ ಥರ ನನಗೆ ಇಲ್ಲಿ ತೋರಿಸ್ತಾ ಇರೋದು ತಾಯಿ, ಮಹಾತಾಯಿ, ದುರ್ಗಾ ಮಾತೆ, ಚಾಮುಂಡೇಶ್ವರಿ, ನೀವೇನು ಹೇಳ್ತೀರಾ ನಂಗೆ ಹಂಗೆ ಕಾಣಿಸ್ತಾ ಇದ್ದಾರೆ ತಾಯಿ ಇವಾಗ. ಸೊ ಏನು ಹೇಳ್ತಾ ಇದ್ದಾರೆ, ನೀನೇನು ಮಾಡಬೇಡ, ನಿನಗೆ ಕೊಟ್ಟಿದ್ದೆ ನಾನು ಶಕ್ತಿನ, ನೀನು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ, ದುರುಪಯೋಗ ಪಡಿಸ್ಕೊಂಡೆ. ನೀನು ಕೊಟ್ಟ ಶಕ್ತಿನಲ್ಲಿ ನೀನು ಜನಗಳಿಗೆ ಹೆಲ್ಪ್ ಮಾಡಬೇಕಿತ್ತು, ಸಹಾಯ ಮಾಡಬೇಕಾಗಿತ್ತು. ಅದು ಬಿಟ್ಟು ನೀನು ಅನ್ಯಾಯ ಮಾಡ್ತಾ ಹೋಗ್ಬಿಟ್ಟಿದ್ಯಾ. ಸೊ ಆ ಶಕ್ತಿನೆಲ್ಲ ಕಿತ್ತು ಬಿಸಾಕ್ತಾ ಇದ್ದೀನಿ. ಇನ್ನು ಮುಂದೆ ನೀನು ಏನೇ ಹೆಲ್ಪ್ ಮಾಡ್ತೀನಿ ಅಂತ ಹೋದರೂ ಅದು ಕೆಲಸನೇ ಮಾಡಲ್ಲ, ಅದು ಹೆಲ್ಪ್ ಆಗಲ್ಲ. ಜೊತೆಗೆ ನಿನಗೆ ಏನಿಲ್ಲ ಗಿಫ್ಟ್ ಕೊಟ್ಟಿದ್ದೆ ನಾನು, ನೀನು ಸಾಧನೆ ಮಾಡಿದ್ದೆ, ಅದನ್ನು ನೀನು ಸಾಧಿಸಿದ್ದೆ ಆಯಿತಾ. ಅದಷ್ಟು ತಪ ಅಂತ ಬರ್ತಾ ಇದೆ ಗೊತ್ತಿಲ್ಲ, ನಿಜವಾಗ್ಲೂ ಅಷ್ಟು ಸಾಧನೆ ಮಾಡಿ, ತಪಸ್ಸು ಮಾಡ್ದಂಗೆ ಮಾಡಿ ಎಲ್ಲ ನೀನೇನು ಸಾಧನೆ ಮಾಡಿದ್ದೆ ಅದು ನಿನ್ನ ಕರ್ಮ. ನೀನು ಮಾಡಿದ ಅನ್ಯಾಯಕ್ಕೆ, ನೀನು ಯಾರಿಗೆ ತೊಂದರೆ ಮಾಡಿದ್ಯಾ, ಯಾರಿಗೇನು ಅನ್ಯಾಯ ಮಾಡಿದೆ, ಸೊ ಅದರಿಂದ ಎಲ್ಲ ಗಿಫ್ಟು ನಿಂದು ಕಿತ್ತಾಕ್ತಾ ಇದ್ದೀನಿ ಅಂತ ಮಾತೆ ದುರ್ಗಾ ಪರಮೇಶ್ವರಿ ಥರ ಕಾಣಿಸ್ತಾ ಇದ್ದಾರೆ ನನಗೆ, ಹೇಳ್ತಾ ಇದ್ದಾರೆ. ಜೊತೆಗೆ 5 ಆಫ್ ಸೋರ್ಸ್, ಇಷ್ಟು ಅನ್ಯಾಯ ಮಾಡಿದ್ಯಾ ನೀನು, ನಿನ್ನ ಅಮ್ಮ ತಾಯಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಓಕೆ, ಏನು ಹೇಳ್ತಾರೆ, ಎಸ್ ಮಾ, ನೀನು ನನ್ನ ಪ್ರೀತಿಯ ಮಗುಗೆ ನೀನು ಯಾವ ಥರ ಹಿಂಸೆ ಮಾಡಿದೀಯಾ, ಅಷ್ಟೇ ಅಲ್ಲ, ನಾನು ನಿಂತಿದ್ದೆ ಜೊತೆಗೆ ಮಗು ಜೊತೆಗೆ, ಅಂಥದ್ರಲ್ಲೂ ನೀನು ಬೇಡ ಅಂತ ಹೇಳಿದ್ದೀನಿ ನಾನು 1000 ಸಲ, ಎಲ್ಲ ಥರ ಹೇಳಿದಾರಂತೆ ಅಮ್ಮ ಆಯಿತಾ. ಹೇಳಿದೆ, ಮಾಡು ಕೂಡ್ದು ನೀನು ಕೊಟ್ಟಿರೋ ಶಕ್ತಿನ ದುರುಪಯೋಗ ಪಡಿಸ್ಕೋಬೇಡ, ಉಪಯೋಗ ಆಗೋ ಥರ ಮಾಡು ಅಂತ ಹೇಳಿದ್ರು ನೀನು ಕೇಳಲಿಲ್ಲ ಅಲ್ವಾ. ಮಾಡಿದೆ, ನೀನು ಅನ್ಯಾಯ ಮಾಡಿದೆ, ಜನಗಳನ್ನ ಆಕ್ರೋಶಕ್ಕೆ ಬಲಿಯಾಗಿದೆಯಾ. ಅಷ್ಟೇ ಅಲ್ಲ, ನನ್ನ ಗಿಫ್ಟ್ ನಾನೇನು ಕೊಟ್ಟಿದ್ದೆ ನಿನಗೆ ಅದನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡಿದ್ಯಾ. ಅದ್ರ ಜೊತೆಗೆ ಅವರು ನೀ ತೊಂದರೆ ಮಾಡಿದಾಗ ಅವರನ್ನು ಕರ್ಕೊಂಡು ಅಲ್ಲಿಂದ ಸೇಫಾಗಿ ನಾನಿದ್ದೆ, ನಾನು ಕರ್ಕೊಂಬಂದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ತೊಂದರೆ ಮಾಡಿದಾಗ ನೀನು ಇವ್ರಿಗೆ ತೊಂದರೆ ಮಾಡಿದಾಗ ನಾನು ಅವ್ರಿಗೆ ಶೀಲ್ಡ್ ಮಾಡಿ ಅವರನ್ನು ಸೇಫಾಗಿ ಅಲ್ಲಿಂದ ಆಚೆ ಕರ್ಕೊಂಬಂದೆ, ಜೀವಂತವಾಗಿ ಚೆನ್ನಾಗಿದ್ದಾರೆ ಇವಾಗ ಅಂತ ನಿಮ್ಮನಿಗೆ ಹೇಳ್ತಾ ಇದ್ದಾರೆ. ಕರ್ಕೊಂಬಂದೆ, ನಾನಿದ್ದೆ ಜೊತೆಗೆ. ಆದರೆ ಈಗ ನೀನು ಮಾಡಿರೋ ಅನ್ಯಾಯಕ್ಕೆ ನಿನ್ನ ಜೊತೆಗೆ ನಾನಲ್ಲ, ನಿನ್ನ ಕರ್ಮ, ಬ್ಯಾಡ್ ಕರ್ಮ ಆ್ಯಡ್ ಆಗೋಗ್ಬಿಟ್ಟಿದೆ. ನೀನು ತಪ್ಪು ಮಾಡಬಾರ್ದಿತ್ತು, ಮಾಡಿಬಿಟ್ಟಿದ್ಯಾ. ಸೊ ಇನ್ನು ನೆಕ್ಸ್ಟು ನೀನೇ ನೋಡ್ತಾ ಹೋಗು ಏನಾಗುತ್ತೆ ಅಂತ. ನಿನ್ನ ಶಕ್ತಿಗಳೆಲ್ಲ ಝೀರೋ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಆ್ಯಂಡ್ ನಿನಗೆ ತೊಂದರೆ ಬರೋದು ಖಂಡಿತ ನೆಕ್ಸ್ಟು ಬರ್ತಾ ಇರುತ್ತೆ, ಒಂದಾದ್ಮೇಲೆ ಒಂದು ಮಾಡಿದ ಕರ್ಮ ಎಲ್ಲೋಗುತ್ತೆ, ಬರ್ತಿರುತ್ತೆ. ಆದರೆ ನಿನ್ನನ್ನು ಅಲ್ಲಿಂದ ಸೇಫಾಗಿ ಆಚೆ ತರೋಕ್ಕೆ ನಾನಿರೋದಿಲ್ಲ ಅಂತಿದ್ದಾರೆ ಆಯಿತಾ. ಅಮ್ಮನೇ ಈ ಥರ ಹೇಳ್ತಾ ಇದ್ದಾರೆ ಅಂದರೆ ಮುಗೀತಲ್ಲಿ ಕತೆ. ನಾನಿರೋದಿಲ್ಲ ಅಂತಿದ್ದಾರೆ. ಶಕ್ತಿ ಮಾತೆ ಆಯಿತಾ ಹೇಳ್ತಾ ಇರೋದು, ಸುಮ್ಮನೆ ಅಲ್ಲ ಇದು ಹೇಳಿಸ್ತಾ ಇರೋದು. ಮಾತಾ ಕಾಳಿ, ಮಾತಾ ದುರ್ಗಾ ಪರಮೇಶ್ವರಿ, ಮಾತಾ ಚಾಮುಂಡೇಶ್ವರಿ ಹೇಳ್ತಾ ಇದ್ದಾರೆ, ನನಗೆ ಅವಮಾನ ಮಾಡ್ದಂಗೆ ಮಾಡಿದ್ಯಾ ನೀನು, ನಿನಗೆ ಕೊಟ್ಟ ಶಕ್ತಿನ ನೀನು ದುರುಪಯೋಗ ಪಡಿಸ್ಕೊಂಡಿದ್ಯಾ. ಜನಗಳನ್ನ ಮಕ್ಕಳ ಥರ ನೋಡಬೇಕಿತ್ತು, ಒಳ್ಳೆ ಥರದಲ್ಲಿ ಮಾಡಿದ್ದಿದ್ರೆ, ನಿನಗೆ ಕೊಟ್ಟಿರೋ ಪವರ್ನ ಉಪಯೋಗಿಸಿದ್ದಿದ್ರೆ ನಿನ್ನ ಜೊತೆಗಿರ್ತಿದ್ದೆ ನಾನು. ಆದರೆ ನೀನೀಗ ಮಾಡಿರೋದು ನಿನ್ನ ಕರ್ಮ, ನೀನು ಅನುಭವಿಸ್ಕೋತೀಯ. ಅದೇ ನೋಡು, ಈಗ ನನ್ನ ಮಕ್ಕಳು ಅಂದರೆ ನಿಮ್ಮಗಳಿಗೆ ಹೇಳ್ತಾ ಇದ್ದಾರೆ, ನಿನ್ನ ಜೊತೆಗೇ ಇರ್ತೀನಿ ಆ್ಯಂಡ್ ನೀನು ಖಂಡಿತ ಇನ್ನು ನೀನೇ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ರಾಮ. ಇದು ಇನ್ನೊಂದೇನೆಂದರೆ, ಈ ಥರ ಎಲ್ಲ ಅನ್ಯಾಯ ಮಾಡಿದಾಗ ಅವ್ರು ಯೋಚನೆ ಮಾಡೋಕ್ಕೆ ಮುಂಚೆ ದೇವ್ರಿಗೆ ಗೊತ್ತಾಗುತ್ತೆ ಏನು ಯೋಚನೆ ಮಾಡ್ತಾ ಇದ್ದೀವಿ ನಾವು, ಏನು ಮಾಡಬೇಕು ಅಂತಿದ್ದೀವಿ ಅಂತೆಲ್ಲ. ಅಂಥದ್ರಲ್ಲಿ ದೇವ್ರನ್ನ ನಂಬ್ತೀವಿ ಅಂತ ಅಂದ್ಕೊಂಡು ದೇವರ ಒಲಿಸ್ಕೊಂಡು ಆಯಿತಾ, ಅಷ್ಟು ಶ್ರದ್ಧೆಯಿಂದ ಒಲಿಸ್ಕೊಂಡು ಒಂದು ಪವರ್ ಏನು ತೊಗೊಂಡಿದ್ದಾರೆ, ಅದನ್ನು ಈ ಥರ ದುರುಪಯೋಗ ಪಡಿಸ್ಕೊಂಡು ಅನ್ಯಾಯವಾಗಿ ದುಡ್ಡುಗೋಸ್ಕರ ಆಯಿತಾ ಏನು ತೊಗೊಂಡು ಏನು ಮಾಡಿದ್ದಾರೆ.
ಇದು ಏನು ಹೇಳೋದು ಆಯಿತಾ, ಈ ಥರ ಎಲ್ಲ ಮಾಡಬಾರ್ದು, ಮಾಡಿದ್ದಾರೆ ಅಷ್ಟೇ ನಾನು ಹೇಳೋಕ್ಕಾಗೋದು. ಇನ್ನು ಅವರೇ ಅನುಭವಿಸ್ತಾರೆ ಅಷ್ಟೇ, ಲೈಫ್ ಲಾಂಗ್ ಅನುಭವಿಸ್ತಾರೆ. ಏಕೆಂದರೆ ಬರೀ ದೇವರು ಅಲ್ಲ, ದೇವರು, ದೇವತೆಗಳು, ಗಾಡೆಸ್, ಏಂಜಲ್ಸ್, ಡಿವೈನ್ ಎಲ್ಲ ಅವ್ರ ಕೈ ಬಿಟ್ಬಿಡುತ್ತೆ ಆಯಿತಾ. ಇದು ಒಬ್ರದ್ದು ಅಂತಲ್ಲ ನಾನು ಹೇಳ್ತಾ ಇರೋದು ಆಯಿತಾ. ಯಾರು ಈ ಥರ ಅನ್ಯಾಯ ಮಾಡಿ ತೊಂದರೆ ಮಾಡ್ತಾರೆ, ಈವನ್ ಒಂದು ಪ್ರಾಣಿಗೂ ಕೂಡ ಹಿಂಸೆ ಮಾಡಬಾರ್ದು ಅನ್ಯಾಯವಾಗಿ ಆಯಿತಾ. ಅಂಥದ್ರಲ್ಲಿ ಈ ಥರ ಗೊತ್ತಿದ್ದು ನೋವಾಗತ್ತೆ ಅಂತ ಆ ಥರ ಎಲ್ಲ ಈ ಥರ ತೊಂದರೆ ಮಾಡಿದ್ರೆ ಏನಾಗುತ್ತೆ ಹೇಳಿ, ಕರ್ಮ ವಾಪಸ್ ಹಿಟ್ಟಾಗಕ್ಕೆ ಶುರು ಆಗುತ್ತೆ ಅಷ್ಟೇನೆ. ಸೊ ಈ ಥರ ಇದೆ. ಓಕೆನಾ? ಓಕೆಪ್ಪ. ಸೊ ಥ್ಯಾಂಕ್ ಯು. ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬರೀಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಓಕೆನಾ. ಹಾಗೆ ಮೆಂಬರ್ಶಿಪ್ ತೊಗೊಳ್ತೀರಾ ಅಂತಂದರೆ ಖಂಡಿತ ಮೆಂಬರ್ಶಿಪ್ ಡೀಟೇಲ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಿಮಗೆ ಹೀಲಿಂಗ್ ಬೇಕು ಅಥವಾ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೂ ಡಿಸ್ಕ್ರಿಪ್ಷನ್ಲಿರುತ್ತೆ. ಖಂಡಿತ ನೋಡಿ, ಡೀಟೇಲ್ಸ್ ಅಲ್ಲೇ ಸಿಗುತ್ತೆ ಆಯಿತಾ. ಬೇಕಂದರೆ ಖಂಡಿತ ತೊಗೋಬೋದು. ಹಾಗೆ ಸ್ಟೋರ್ಸ್ ಓಪನ್ ಆಗಿದೆ, ಅದರದ್ದು ಲಿಂಕ್ ಕೊಟ್ಟಿದ್ದೀನಿ, ಅದು ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ. ಮ್ಯಾಜಿಕಲ್ ಮೀಡಿಯಾ 279 stores.dm2buy.com ಅಂತ. ಸೊ ಅಲ್ಲೂ ಖಂಡಿತ ನೋಡಿ, ಖಂಡಿತ ಪರ್ಚೇಸ್ ಮಾಡಿ ಆಯಿತಾ. ಅದು ಎನರ್ಜೈಸ್ ಮಾಡಿ ಇಟ್ಟಿರೋದು ಖಂಡಿತ ಒಳ್ಳೆಯದಾಗುತ್ತೆ ಓಕೆನಾ. ಸೊ ಹಾಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೆಂಬರ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಅದ್ರದ್ದೆಲ್ಲ ಡೀಟೇಲ್ಸ್ ಇನ್ನೂ ಪ್ರೋಸೆಸ್ ಆಗ್ತಾ ಇದೆ. ಸೊ ನನಗೆ ಅದು ಫುಲ್ ಡೀಟೇಲ್ಸ್ ಸಿಕ್ಕಿದ್ಮೇಲೆ ನಾನು ನೇಮ್ಸ್ ಎಲ್ಲ ಅನೌನ್ಸ್ ಮಾಡ್ತೀನಿ. ಹಾಗೆ ಏನು ಡೈರೆಕ್ಟ್ ನೀವು ಎಲ್ಲ ಇದು ಥ್ಯಾಂಕ್ಸ್, ಸೂಪರ್ ಥ್ಯಾಂಕ್ಸ್ ಅದೆಲ್ಲ ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಡೈರೆಕ್ಟಾಗಿ ಯಾರೆಲ್ಲ ಚಾನೆಲ್ ಪ್ರೋತ್ಸಾಹಿಸೋಕ್ಕೋಸ್ಕರ ಯಾರೆಲ್ಲ ಡೊನೇಟ್ ಮಾಡಿದ್ದೀರಾ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಓಕೆನಾ. ಓಕೆ, ಸೊ ನೋಡೋಣ ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು.